ಫೈನ್. ನಾನು ಸುನಿಲ್ ಮೊದಲು ಕೇಳಿಬಿಡ್ತೀನಿ. ಸುನಿಲ್, ನಾವು ನೋಡ್ತಾ ಇದ್ದೀವಿ ಸ್ಟೋನ್ ಏಜೇ ಕಳಿಸ್ಬಿಡ್ತೀವಿ ಅಂತ ಒಂದು ಕಡೆ ಇದೇ ಟ್ರಂಪ್ ಮಾತನಾಡ್ತಾ ಇದ್ದರೆ ಹೇಗೆ? ನಾನು ಯಾವುದೋ ಒಂದು ದೇಶದ ಜನ, ಹೂ ಎವರ್ ಇಟ್ ಮೇ ಬಿ, ನಮ್ಮ ಶತ್ರು ದೇಶವೇ ಆಗಿರಲಿ, ಆ ನಾಗರಿಕರು ನನ್ನ ಗುರಿಯಲ್ಲ. ನಾಗರಿಕರು ಇಲ್ಲೂ ಸಾಮಾನ್ಯವೇ, ಅಲ್ಲೂ ಸಾಮಾನ್ಯವೇ. ಇದೇ ಇರಾನ್ನ ಜನ, ಇರಾನ್ನ ಪೆಜೆಶ್ಕಿಯನ್ ಮಾತಾಡ್ತಾ ಇದ್ದಾರೆ, ನನಗೆ ಅಮೆರಿಕ ಜನಗಳ ಮೇಲೆ ನನಗೇನು ಕೋಪ ಇಲ್ಲ, ನೋ, ನಾನೇನು ಅವರು ಶತ್ರು ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ಅಂದರೆ ಯುದ್ಧ ಅನ್ನೋದನ್ನು ನಾವು ನಾಯಕರುಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಅಧ್ಯಕ್ಷರಿಗೆ, ಆ ದೇಶದ ಮುಖ್ಯಸ್ಥರು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳಿಗೆ ಸೀಮಿತಗೊಳಿಸಬೇಕೇ ವಿನಃ ಕಾಮನ್ ಮೇಲೆ ಬ್ರಿಡ್ಜ್ ಹೊಡೆದು ಹಾಕಿದ್ದಾರೆ. ಇವತ್ತು B1 ಬ್ರಿಡ್ಜ್ ಇನ್ ಕರಾಜ್ ಅಂತ ಹೇಳಿ 8 ಜನ ಸತ್ತಿದ್ದಾರೆ. 8 ಸಿವಿಲಿಯನ್ಸ್, ಸೋಲ್ಜರ್ಸ್ ಅಲ್ಲ ಅವರು. ಸೊ ಏನು ಮೆಸೇಜ್ ಕೊಡ್ತಾ ಇದೆ ಟ್ರಂಪ್ನ ಮಾತುಗಳು ಇಡೀ ವಿಶ್ವಕ್ಕೆ ಅಂತ ಹೇಳಿ? ಗುಡ್ ಈವ್ನಿಂಗ್, ಜೈ ಹಿಂದ್ ಟು ಆಲ್ ಮೈ ಫೆಲೋ ಪ್ಯಾನಲಿಸ್ಟ್. ಏನು ಹೇಳಿದರೆ ಫಸ್ಟ್ಲಿ ನನಗೇನು ಆಶ್ಚರ್ಯ ಇಲ್ಲ. ಓಕೆ, ಯಾಕಂದರೆ ನನಗೆ ಈಗ ಐ ಆಮ್ ಫೆಡ್ ಅಪ್. ಯಾವ ಒಂದು ಸ್ಟೇಟ್ಮೆಂಟ್ನ ಸೀರಿಯಸ್ ಆಗಿ ತಗೋಬೇಕು, ಯಾವುದನ್ನು ಸೀರಿಯಸ್ ಆಗಿ ಸ್ಪೆಷಲಿ ವಿತ್ ಡೊನಾಲ್ಡ್ ಟ್ರಂಪ್. ನೀವು ಸ್ಟೋನ್ ಏಜ್ ಹೇಳ್ತಾ ಇದ್ದೀರಾ, ನೆನ್ನೆ ಒಂದು ಟಾಕ್ನ ಅನಾಲಿಸಿಸ್ ನಾವು ಇನ್ನೂ ಡೀಪಾಗಿ ಹೋಗಿ ನೋಡಬೇಕು. ಓಕೆ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನೆನ್ನೆ ಟಾಕ್ ನಿಮ್ಗೆ ಏನು ಅನ್ನಿಸ್ತು? ಅವರು ಅದೇ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಒಂದು ಸ್ಟೇಟ್ಮೆಂಟು, ಲಂಚ್ ಮಾಡಬೇಕಾದ್ರೆ ನೆನ್ನೆ ಟಾಕ್ದು ಪರ್ಟಿಕ್ಯುಲರ್ ಆಗಿ ನಾನು ಹೇಳಿದ್ರೆ, ನಾನು ವಿತ್ ಪ್ರೂಫ್ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ. ನೆನ್ನೆ ಡೊನಾಲ್ಡ್ ಟ್ರಂಪ್ ಈ ಯುದ್ಧದಲ್ಲಿ ಸೋಲ್ ಒಪ್ಕೊಂಡಿದ್ದ ಟಾಕ್ ಆಗಿತ್ತು. ನಾನು ಒಂದು ಸಣ್ಣ ಎಕ್ಸಾಂಪಲಲ್ಲೇ ನಾನು ಪ್ರೂವ್ ಮಾಡಿಬಿಡ್ತೀನಿ. ನೆನ್ನೆ ಕೊಟ್ಟಿದ್ದ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅಂದರೆ ಅವರು ಆ 19 ಮಿನಿಟ್ಸ್ ಟಾಕ್ ಏನಿತ್ತು ಅದರಲ್ಲಿ ಅವರ ದೇಶನ ಉದ್ದೇಶಿಸಿ ಅವ್ರು ಮಾತಾಡಿದ್ದು ಒಂದು ದೊಡ್ಡ ಸುಳ್ಳು ಬಂತು ನೆನ್ನೆ ಅದರಲ್ಲಿ. ಓಕೆ, ಫೆಬ್ರವರಿ 28 ಈ ಒಂದು ವೈಟ್ ಹೌಸ್ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆಯಲ್ಲ, ನೀವು ಆ ವೆಬ್ಸೈಟಲ್ಲಿ ಏನಾದರೂ ಓಪನ್ ಮಾಡಿ ನೋಡಿ, ಫೆಬ್ರವರಿ 28 ಈ ಒಂದು ಅಟ್ಯಾಕ್ ನಡೆಯೋವಾಗ, ಅಂದರೆ ಜಸ್ಟ್ ಬಿಫೋರ್ ಇಟ್ ಬಿಗ್ಯಾನ್, ಓಕೆ, ಇಲ್ಲ ಸ್ಟಾರ್ಟ್ ಆದಮೇಲೆ ಟ್ರಂಪ್ ಈ ಯುದ್ಧದ ಬಗ್ಗೆ ಫಸ್ಟ್ ಸ್ಪೀಚ್ ಏನು ಕೊಟ್ಟಿದ್ರು ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು. ಅವರು ಒಂದು ಕಾಲ್ ಕೊಟ್ಟಿದ್ರು, ಯಾರು? ಇರಾನ್ ಜನತೆಗೆ. ಅಮೆರಿಕದ ಯಾವ ಅಧ್ಯಕ್ಷನೂ ಇವತ್ತಿನವರೆಗೂ ತಗೊಳ್ದಿರೇ ಇರುವಂತಹ ಒಂದು ಸ್ಟೆಪ್ನ ನಾನು ತಗೋತಾ ಇದ್ದೀನಿ ಇವತ್ತು. ಸೀಸ್ ದಿಸ್ ಮೂಮೆಂಟ್, ನಿಮ್ಮ ಗೌರ್ಮೆಂಟ್ನ ನೀವು ಚೇಂಜ್ ಮಾಡಿ. ಇವತ್ತಿನವರೆಗೂ ಯಾರು ನಿಮಗೆ ಮಾಡಿಲ್ಲ ಅಷ್ಟು ಸಪೋರ್ಟ್ ನಾನು ಮಾಡ್ತಾ ಇದ್ದೀನಿ. ವಿ ಆರ್ ಸಪೋರ್ಟಿಂಗ್ ಯು ವಿತ್ ಅನ್ಪ್ರೆಸಿಡೆಂಟೆಡ್ ಫೋರ್ಸ್ ಆ್ಯಂಡ್ ಸ್ಟ್ರೆಂತ್ ಅಂತ ಹೇಳ್ಬಿಟ್ಟು ಅವ್ರದ್ದಿತ್ತು. ಅಂದರೆ ರೆಜಿಮ್ ಚೇಂಜ್ ಮಾಡಕ್ಕೆ ನಾನು ಬರ್ತಾ ಇದ್ದೀನಿ, ನೀವೇ ಚೇಂಜ್ ಮಾಡಿ ಅನ್ನೋದೊಂದು ಇದು ಬಂದಿತ್ತು. ಓಕೆ, ನಿನ್ನೆ ಅವರ ಒಂದು ಇದೇನು ನಡೀತು, ಟಾಕ್ ಏನು ನಡೀತು, ಕ್ಲಿಯರ್ ಸ್ಟೇಟ್ಮೆಂಟ್ ಬಂತು, ರೆಜಿಮ್ ಚೇಂಜ್ ವಾಸ್ ನೆವರ್ ಅವರ್ ಇಂಟೆನ್ಷನ್, ನಮ್ಮ ಗುರಿನೇ ಆಗಿರಲಿಲ್ಲ ಅಂತ. ಯಾವ ಥರದ ಮನುಷ್ಯ ಯಾರು ಇಂಥ ಒಂದು ಮೂರ್ಖನ ಸೆಲೆಕ್ಟ್ ಮಾಡಿಬಿಟ್ಟು ಅಮೆರಿಕನ್ ಪ್ರೆಸಿಡೆಂಟಾಗಿ ಕೂರಿಸಿದ್ರು ನಿಜವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ. ಆ ರೆಜಿಮ್ ಇರಾನಲ್ಲಿ ಏನಾಗಿದೆ ಅದು ಬೇರೆ ವಿಷಯ. ಯಾಕಂತ ಹೇಳಿದ್ರೆ ಇವತ್ತು ಇರಾನಲ್ಲಿ ಖಮೇನಿ ಹೋಗಾಗಿದೆ, ಓಕೆ, ಬಡಾ ಖಮೇನಿ ಹೋಗಾಗಿದೆ. ಛೋಟಾ ಖಮೇನಿ ಅನ್ಟೆಸ್ಟೆಡ್ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತೇ ಇಲ್ಲ. ರಷ್ಯಾ ಅಂತ ಹೇಳ್ತಾರೆ ಕೆಲವರು, ಇರಲಿ ಅಲ್ಲ ಎಲ್ಲಾದ್ರೂ ಇಲ್ಲ. ಅದು ಅವ್ರ ಅಪ್ಪ ಪ್ಲಾನು ಅದೇ ಆಗಿತ್ತು. ಯಾಕಂತ ಹೇಳಿದ್ರೆ ದೇ ವಾಸ್ ಅನ್ ಏರ್ಕ್ರಾಫ್ಟ್ ರೆಡಿ. ಅಲ್ಲೇನಾದ್ರೂ ಅವ್ರು ಸಾಯ್ಲಿಲ್ಲ ಅಂದಿದ್ರೆ, ಅಮೆರಿಕ ಇನ್ನೂ ಓವರ್ವೆಲ್ಮಿಂಗ್ ದಾಳಿ ಮಾಡಿದಿದ್ರೆ ಅವರೆಲ್ಲಾರು ಅಸೈಲ್. ಈಗ ಸಿರಿಯಾಯಿಂದ ಎಲ್ಲಿಗೆ ಹೋದ್ರು? ಬಸರ್ ಅಲ್ಲ ಶಾದ್ ಸಿರಿಯಾಯಿಂದ ಎಲ್ಲಿಗೆ ಹೋದ್ರು? ಅವ್ರು ಹೋಗಿದ್ದು ರಷ್ಯಾಗೇನೆ. ಸೊ ಇವೆಲ್ಲ ಅಲೈಸ್ ಅವ್ರು ಅದನ್ನ ಮಾಡ್ಕೋತಾರೆ. ಈ ಒಂದು ರೆಜಿಮ್ ಚೇಂಜಿಗೋಸ್ಕರ ಯಾವುದು ಇರಾನಲ್ಲಿ ನಾನು ಮಾಡ್ತೀನಿ ಅಂತ ಬಂದು 2 ರೆಜಿಮ್ ಒಂದು ತನ್ನ ಕುರ್ಚಿಗೆ ಬಂದಿದೆ. ಯಾಕಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಇವತ್ತು ಅಪ್ರೂವಲ್ ರೇಟಿಂಗ್ಸ್ ಎಷ್ಟಿದೆ ಗೊತ್ತಾ ರಮಾಕಾಂತ್ ಅವರು? 33%. ಅಮೆರಿಕನ್ ಹಿಸ್ಟ್ರಿನ ನೀವು ತೆಗೆದು ನೋಡಿದ್ರೆ ಅಧಿಕಾರ ವಹಿಸಿದ 1 ರಿಂದ 1.5 ವರ್ಷದ ಒಳಗಡೆ ಜಸ್ಟ್ 442 ಡೇಸ್ ಆಗಿರೋದು. ಯಾವ ಅಮೆರಿಕನ್ 442 ಡೇಸ್ ಆಗಿರೋದು ಯಾವ ಅಮೆರಿಕನ್ ಪ್ರೆಸಿಡೆಂಟ್ದೂನು ಇನ್ ದ ಹಿಸ್ಟ್ರಿ ಆಫ್ ಅಮೆರಿಕಾ ನಾನು ಹೇಳ್ತಾ ಇದ್ದೀನಿ ಈ ಮಟ್ಟಿಗೆ ಬಿದ್ದಿರಲಿಲ್ಲ ಅಂತ. ಇಷ್ಟು ಕಮ್ಮಿ ಅಪ್ರೂವಲ್ ರೇಟಿಂಗ್ ಯಾವ ಅಧ್ಯಕ್ಷನದು ಇವತ್ತಿನವರೆಗೂ ಬಂದಿರಲಿಲ್ಲ. ಒಂದು ಅಂದ್ರೆ ತನ್ನ ಬುಡಕ್ಕೆ ತಾನೇ ಬೆಂಕಿ ಹಾಕೊಂಡಿದ್ದಾನೆ ಮನುಷ್ಯ. ಈಗ ಒಂದು ಸಲ ಏನಾದ್ರೂ ನೆಕ್ಸ್ಟ್ ಬರೋ ಮಿಡ್ ಟರ್ಮ್ ಎಲೆಕ್ಷನ್ಸ್ ನವೆಂಬರ್ ಅಲ್ಲಿ ಏನ್ ನಡೆಯೋದಿದೆಯಲ್ಲ, ಅದರಲ್ಲಿ ಮೆಜಾರಿಟಿ ಹೋಯ್ತು ಅಂತ ಹೇಳಿದ್ರೆ ಟ್ರಂಪ್ ವಿಲ್ ಬಿ ದ ಪ್ರೆಸಿಡೆಂಟ್, ಹಿಲ್ ಬಿ ಅ ಪಪ್ಪೆಟ್. ಏನೂ ಮಾಡೋಕ್ಕಾಗಲ್ಲ, ಈ ರೀತಿ ಏನೂ ಆಕ್ಷನ್ಸ್ ತಗೊಳಕ್ಕಾಗಲ್ಲ. ಇದು ಬಿಟ್ಟು ಸೆಕೆಂಡ್ ರೆಜಿಮ್ ಚೇಂಜ್ ಏನಿದೆಯಲ್ಲ, ನಾನು ಒಪ್ಕೋತಿದ್ದೀನಿ ಇರಾನಲ್ಲಿ ರೆಜಿಮ್ ಚೇಂಜ್ ಆಗಿದೆ. ಹೇಗೆ ಹೇಳಿ? ಇವತ್ತು ಇರಾನಿಯನ್ ಪ್ರೆಸಿಡೆಂಟ್ ಪೆಜೆಶ್ಕಿಯಾನ್ ಆ ಮನುಷ್ಯ ಒಬ್ಬ ಇಂಟೆಲಿಜೆನ್ಸ್ ಮಿನಿಸ್ಟರ್ನ ಒಬ್ಬರನ್ನ ಅಪಾಯಿಂಟ್ ಮಾಡಿಬಿಟ್ಟು ಅದನ್ನ IRGC ಕಳಿಸಿ ಇದನ್ನ ನಾವು ಅಪ್ರೂವ್ ಮಾಡ್ಬೇಕಂತ ಹೇಳಿದ್ರೆ IRGC ಕ್ಲಿಯರ್ ಆಗಿ ಹೇಳಿದೆ, ಇದು ಜಾಫರ್ ಅಂತ ಹೇಳ್ಬಿಟ್ಟು, ದಟ್ ಇಸ್ ದ ನೇಮ್ ಆಫ್ IRGC. ಯುದ್ಧ ನಡೆಯುವಾಗ ನೀವೇನು ಕಾಲ್ ತಗೋಬೇಡಿ, ಇಲ್ಲ ನಾವು ಇದನ್ನ ನಾವು ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಬೇಸಿಕಲಿ ಅವ್ರು ಏನ್ ಹೇಳ್ತಿದ್ದಾರೆ, ಯಾವ ಬಾಣ್ಲೆಯಿಂದ ಬೆಂಕಿಗೆ ಹಾರದಂಗೆ ಇವಾಗ ಇರಾನ್ ಜನದ ಒಂದು ಪರಿಸ್ಥಿತಿ ಏನಾಗಿದೆ, ನೀವು ಹಾರ್ಡ್ ಕೋರ್ ಖಮೇನಿಗಳನ್ನ ನೀವು ತೆಗೆದುಬಿಟ್ಟು
ಈಗ ನೀವಲ್ಲಿ ಕೂಡ್ಸಿರೋದು ಯಾರನ್ನ, ನೀವಲ್ಲಿ IRGC ಅಂತಂದು ಕೂಡ್ಸಿದ್ರ. ಡಿಕ್ಟೇಟರ್ಶಿಪ್ ಮತ್ತೆ ಮಿಲಿಟರಿ ಡಿಕ್ಟೇಟರ್ಶಿಪ್, ಇಷ್ಟು ದಿನ ರಿಲಿಜಿಯಸ್ ಡಿಕ್ಟೇಟರ್ಶಿಪ್ ಇತ್ತು, ಇನ್ಮೇಲೆ ಮಿಲಿಟರಿ ಡಿಕ್ಟೇಟರ್ಶಿಪ್ ಇರುತ್ತೆ. ಅರ್ಥ ಆಯ್ತಾ? ಸೊ ಎರಡು ರೆಜಿಮ್, ಒಂದು ತನ್ನ ಬುಡಕೆ ಇಟ್ಕೊಂಡ, ಇನ್ನೊಂದು ಇಲ್ಲಿ ಮಾಡಿದಾನೆ. ಸೊ ಈ ಮನುಷ್ಯನ ಮಾತನ್ನ ಹೇಗೆ ನಂಬ್ತೀರಾ? ಅಂಡ್ ಆಸ್ ಫಾರ್ as ದಟ್ ಸ್ಟೋನ್ ಏಜ್ ಇಸ್ ಕನ್ಸರ್ನ್, ಐ ಜಸ್ಟ್ ಟೇಕ್ ಎ ಮಿನಿಟ್. ಸ್ಟೋನ್ ಏಜ್ ಇಸ್ ಕನ್ಸರ್ನ್, ಇವ್ರು ಎಲ್ಲಾ ಕಡೆ ಹೋಗ್ಬಿಟ್ಟು ಅದನ್ನೇ ಮಾಡಕ್ ಟ್ರೈ ಮಾಡಿದ್ರು, ಸೋತ್ ವಾಪಸ್ ಬಂದಿದ್ರು. ಅಫ್ಕೋರ್ಸ್ ಈ ಡ್ಯಾಮೇಜಸ್ ಅಂತೂ ಇವ್ರು ಖಂಡಿತ ಮಾಡೇ ಮಾಡ್ತಾರೆ. ಇದು ಅವರ ಹಣೆ ಬರಹ. ಅದು ಅಮೆರಿಕನ್ಸ್, ಐ ಡೋಂಟ್ ನೋ ಹೌ ದೇ ಕ್ಯಾನ್ ಸ್ಲೀಪ್ ಪೀಸ್ಫುಲಿ ಇನ್ ದ ನೈಟ್. ಯಾವುದೇ ದೇಶಕ್ಕೆ ಕಾಲಿಟ್ರು ಅದನ್ನ ಸರ್ವನಾಶ ಮಾಡ್ಬಿಟ್ಟೆ ಅಲ್ಲಿಂದ ಬಂದಿದ್ದಾರೆ ಅವರು. ಪರಿಸ್ಥಿತಿ ನೀವು ವಿಯೆಟ್ನಾಂ ತಗೊಳ್ಳಿ, ಲಾಂಗ್ ವಾರ್ ನಡೀತು, ಅಲ್ಲಿ ತುಂಬಾ ಎಂತೆಂಥ ಅಟ್ರಾಸಿಟೀಸ್, ಹ್ಯೂಮನ್ ರೈಟ್ ವೈಲೇಷನ್ಸ್ ಅಮೆರಿಕನ್ಸ್ ಮಾಡಿದ್ರು ಅಲ್ಲಿ. ಅದಾದ್ಮೇಲೆ ನೀವು ಇರಾಕ್ ತಗೊಳ್ಳಿ, ಅದಾದ್ಮೇಲೆ ನೀವು ಅಫ್ಘಾನಿಸ್ತಾನ ತಗೊಳ್ಳಿ, ಹ್ಯೂಜ್ ಅಟ್ರಾಸಿಟೀಸ್, ಹ್ಯೂಜ್ ಹ್ಯೂಮನ್ ರೈಟ್ ವೈಲೇಷನ್ಸ್. ಅವ್ರಿಗೆ ಅನ್ನಿಸ್ತು ಪ್ರಾಬಬ್ಲಿ, ನಾನು ಹೇಳಿದಲ್ಲ ಮೊಸಾಯಿಕ್ ಡಿಫೆನ್ಸ್ ಅಂತ ಇವರೇನು 2002 ಇಂದ 2007 ಸ್ಟಡಿ ಮಾಡಿದ್ರಲ್ಲ, ಪ್ರಾಬಬ್ಲಿ ಇರಾನ್ ಹ್ಯಾಸ್ ಕೇಟೆಡ್ ಫಾರ್ ಇಟ್. ಬೈ ಸೇಯಿಂಗ್ ದಿಸ್, ನಾನು ಇರಾನ್ ಕೂಡ ನಾನು ಸಪೋರ್ಟ್ ಮಾಡಲ್ಲ ರಮಾಕಾಂತ್ ಅವರು. ಯಾಕಂತ ಹೇಳಿದ್ರೆ ಇಟ್ ಈಸ್ ಅನ್ ಎಕ್ಸ್ಟ್ರೀಮಿಸ್ಟ್ ರೆಜೀಮ್. ತುಂಬಾ ಜನ ಅವರೇ ಒಳಗಡೆನೆ ಅವರ ಗೌರ್ಮೆಂಟೇ ಸಾಯಿಸಿದೆ ಅದರದೇ ಪ್ರಜೆಗಳನ್ನ. ನಾನು ಹೇಳಿದೆ ಅಲ್ಲ, ಬಾಂಡ್ಲೆಯಲ್ಲಿ ಇತ್ತು, ಹುರಿತಾ ಇತ್ತು ಇಷ್ಟು ದಿನ.